ಹೆಲೋ ಮಕ್ಕಳೇ, ಸೋಷಿಯಲ್ ಸೈನ್ಸಿನ 5 ಚಾಪ್ಟರ್ಸ್ಗಳನ್ನ 30 ನಿಮಿಷದಲ್ಲಿ ಮುಗಿಸುವಂತಹ ಟಾಸ್ಕ್ ಆಗತ್ತಾ ನನ್ನ ಕಡೆ? ಲೆಟ್ಸ್ ಸಿ ಯಾವುದು ಆ 5 ಚಾಪ್ಟರ್ಸ್ಗಳು. ಅಡ್ವೆಂಟ್, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಸೋಷಿಯಲ್ ಸ್ಟ್ರಾಟಿಫಿಕೇಶನ್, ಸಾಮಾಜಿಕ ಸ್ತರವಿನ್ಯಾಸ. ಎಕ್ಸ್ಟೆನ್ಷನ್, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಜಿಯೋಗ್ರಫಿಕಲ್ ಪೊಸಿಷನ್, ಭಾರತದ ಭೌಗೋಳಿಕ ಸ್ಥಾನ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತ. ಮೊದಲಿಗೆ ಅಡ್ವೆಂಟ್ ನಿಂದ ಸ್ಟಾರ್ಟ್ ಮಾಡೋಣ. ಕ್ವಿಕ್ ಆಗಿ ಓವರ್ ವ್ಯೂ ನಿಮ್ಮ ರಿವಿಷನ್ಗೆ ಎಕ್ಸ್ಟ್ರೀಮ್ಲಿ ಹೆಲ್ಪ್ಫುಲ್ಲು. ಹಾಗೆ ಎಲ್ಲಾ ಪಾಯಿಂಟ್ಸ್ಗಳನ್ನ ಕವರ್ ಮಾಡುವಂತಹ ಪ್ರಯತ್ನ. ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? ಎಲ್ಲವೂ ಸಹ ಟ್ರೇಡ್, ವ್ಯಾಪಾರದಿಂದ ಸ್ಟಾರ್ಟ್ ಆಗತ್ತೆ. ಯಾರ ವ್ಯಾಪಾರ? ಭಾರತ ಮತ್ತು ಯುರೋಪಿಯನ್ಸ್ ನಡುವೆ ನಡೆಯುವಂತಹ ವ್ಯಾಪಾರ. ಇಂತಹ ವ್ಯಾಪಾರ ನಡೀತಾ ಇರಬೇಕಾದ್ರೆ 1453ದಲ್ಲಿ ಏನಾಗತ್ತೆ? ಕಾನ್ಸ್ಟಾಂಟಿನೋಪಲ್ ನಗರವನ್ನ ಕ್ಯಾಪ್ಚರ್ ಮಾಡಲಾಗತ್ತೆ. ನೀವು ಇಂಗ್ಲಿಷ್ ಮೀಡಿಯಂ ಆಗಿರಲಿ, ಕನ್ನಡ ಮೀಡಿಯಂ ಆಗಿರಲಿ, ಟೆಕ್ಸ್ಟ್ ಇಂಗ್ಲಿಷ್ ನಲ್ಲಿದ್ರೆ ನಾನು ಕನ್ನಡದಲ್ಲೂ ಎಕ್ಸ್ಪ್ಲೇನ್ ಮಾಡ್ತೇನೆ, ಟೆಕ್ಸ್ಟ್ ಹಾಗೆ ಕನ್ನಡದಲ್ಲಿದ್ರೆ ಇಂಗ್ಲಿಷಲ್ಲೂ ಅದನ್ನ ಹೇಳ್ತೇನೆ. ಹೀಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. 1453ದಲ್ಲಿ ಯಾರು ಕ್ಯಾಪ್ಚರ್ ಮಾಡ್ತಾರೆ, ವಶಪಡಿಸ್ಕೊಳ್ತಾರೆ? ಆಟೋಮನ್ ಟರ್ಕ್ಸ್. ಆಗ ಕಾನ್ಸ್ಟಾಂಟಿನೋಪಲ್ ಏನಾಗಿರುತ್ತೆ? ಸೆಂಟರ್ ಆಫ್ ಟ್ರೇಡ್ ಆಗಿರುತ್ತೆ, ವ್ಯಾಪಾರದ ಕೇಂದ್ರ ಆಗಿರುತ್ತೆ. ಹೀಗಾಗಿ ಅಲ್ಲಿ ಹೆಚ್ಚಿನ ತೆರಿಗೆಯನ್ನು ವಿಧಿಸ್ತಾರೆ. ಇನ್ನು ಪ್ರಾಫಿಟ್ ಮಾಡಲಿಕ್ಕೆ ಬೇರೆಯವರಿಗೆ ಸಾಧ್ಯ ಆಗಲ್ಲ. ಹೊಸ ಸಿ ರೂಟ್ ಅನ್ನ ಹುಡುಕುವಂತಹ ಪ್ರಯತ್ನವನ್ನ ಪಡ್ತಾರೆ. ಇವೆಲ್ಲವೂ ಒಂದು ಕಥೆಯ ರೂಪದಲ್ಲಿದೆ, ಅದೇ ರೀತಿ ಅರ್ಥ ಮಾಡ್ಕೊಳ್ಳಿ. ಹೊಸ ಸಿ ರೂಟ್ ಬೇಕಂತ, ಜಲಮಾರ್ಗ ಬೇಕಂತ ಯಾರು ಬರ್ತಾರೆ ಭಾರತಕ್ಕೆ? ವಾಸ್ಕೋ ಡ ಗಾಮ ಪೋರ್ಚುಗಲ್ನಿಂದ ಬರ್ತಾರೆ. ಯಾವಾಗ ಬಂದ್ಬಿಡ್ತಾರೆ? 1498ಅಲ್ಲಿ. ಎಲ್ಲಿಂದ ಎಲ್ಲಿಗೆ? ಲಿಸ್ಬನ್ನಿಂದ ಕಾಪಡಿಗೆ ಬರ್ತಾರೆ. ಹಾಗೆ ಯುರೋಪಿಯನ್ ಟ್ರೇಡಿಂಗ್ ಕಂಪನೀಸ್ಗಳು 4 ಇವೆ. ಯಾವುದು ಆ 4 ಯುರೋಪಿಯನ್ ಟ್ರೇಡಿಂಗ್ ಕಂಪನೀಸ್? ಕಮೆಂಟ್ ನಲ್ಲಿ ತಿಳಿಸ್ತಾ ಹೋಗಿ. ನಾನೊಬ್ನೇ ಎಲ್ಲವನ್ನೂ ಸಹ ಹೇಳ್ತಾ ಹೋದ್ರೆ ನಿಮಗೆ ಬೋರ್ ಆಗತ್ತೆ. ನೀವು ಪಾರ್ಟಿಸಿಪೇಟ್ ಮಾಡಿ. ಫಸ್ಟ್ ಬರುವಂತಹವರು ಪೋರ್ಚುಗೀಸರು. ಪೋರ್ಚುಗೀಸರ ವೈಸ್ರಾಯ್ ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್ ಅವರು ಬ್ಲೂ ವಾಟರ್ ಪಾಲಿಸಿ, ನೀಲಿ ನೀರಿನ ನೀತಿಯನ್ನ ತೆಗೆದುಕೊಂಡು ಬರ್ತಾರೆ. ಇದರ ಇಂಪಾರ್ಟೆನ್ಸ್ ಏನೋ ಇದು ಹೇಳತ್ತೆ. ನಾವು ಸಮುದ್ರದ ಮೇಲೆ ಸುಪ್ರಮೆಸಿ ಅಂದರೆ ಪ್ರಾಬಲ್ಯವನ್ನ ಸಾಧಿಸಬೇಕು ಅಂತ. ಹಾಗೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅವರು ಬಿಜಾಪುರದ ಸುಲ್ತಾನ್ನಿಂದ ಗೋವಾವನ್ನ 1510ನಲ್ಲಿ ವಶಪಡಿಸಿಕೊಳ್ತಾರೆ. ಹೀಗಾಗಿ ಇವರನ್ನ ರಿಯಲ್ ಫೌಂಡರ್ ಆಫ್ ಪೋರ್ಚುಗೀಸರ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಅದಾದ್ಮೇಲೆ ಭಾರತಕ್ಕೆ ಬರುವಂತಹವರು ಡಚ್ಚರು ಅಂದ ಕೂಡಲೇ ಒಂದು ಹೆಸರು ನಿಮ್ಮ ನೆನಪಿಗೆ ಬರಬೇಕು, ಮಾರ್ತಾಂಡ ವರ್ಮ ಆಗತ್ತೆ. ಯಾಕಂದ್ರೆ ಮಾರ್ತಾಂಡ ವರ್ಮ ಪೆಪ್ಪರ್ ಗ್ರೋಯಿಂಗ್ ಏರಿಯಾಸ್, ಕರಿಮೆಣಸು ಬೆಳೆಯುವಂತಹ ಪ್ರದೇಶಗಳನ್ನ ವಶಪಡಿಸಿಕೊಳ್ತಾರೆ. ಅದರ ಜೊತೆಗೆ ಸರೌಂಡಿಂಗ್ ಸುತ್ತಮುತ್ತಲು ಇರುವಂತಹವರನ್ನು ಸಹ ತಮ್ಮ ಪಕ್ಷಕ್ಕೆ ಕರೆಸ್ಕೊಳ್ತಾರೆ. ಡಚ್ಚರನ್ನ ಯುದ್ಧದಲ್ಲಿ ಸೋಲಿಸ್ತಾ ಹೋಗ್ತಾರೆ. ಕೊನೆಗೆ ಡಚ್ಚರು ಸರೆಂಡರ್ ಮಾಡಿ ಭಾರತದಿಂದ ಹೋಗ್ತಾರೆ. 15th ಆಗಸ್ಟ್ ಯಾವ ಇಯರ್? ನಾನು ಕ್ವಿಕ್ ಆಗಿ ಮಾಡ್ತಾ ಇದ್ದೇನೆ, ಯಾಕಂದ್ರೆ ಇದು ಕ್ವಿಕ್ ರಿವಿಷನ್ ಟೈಪ್ ಇದೆ. 30 ಮಿನಿಟ್ಸ್ ಅಲ್ಲಿ 5 ಚಾಪ್ಟರ್ಸ್ಗಳನ್ನ ಮುಗಿಸ್ಬೇಕು. ಅದಕ್ಕೋಸ್ಕರ ನಿಮಗೂ ಅರ್ಥ ಆಗ್ತಾ ಇದೆ ಅನ್ಕೊಳ್ತೇನೆ. ಏನೇ ಡೌಟ್ಸ್ ಇದ್ರು ನಮ್ಮ 1 ಶಾಟ್ ವಿಡಿಯೋಸ್ಗಳಿವೆ, ಕಂಪ್ಲೀಟ್ ಆಗಿ ನೋಡಿ. ಇದು ರಿವಿಷನ್ಗೆ ಮಾಡಿರುವಂತಹದ್ದು, ಅದಕ್ಕೋಸ್ಕರನೇ ಫಾಸ್ಟ್ ಇದೆ. ಅದಕ್ಕೆ ಮತ್ತೊಂದ್ಸಲ ಅದನ್ನೇ ನಿಮಗೆ ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ. ಹೇಗೆ ಮಾರ್ತಾಂಡವರ್ಮ ಡಚ್ಚರನ್ನ ತಡೆದ? ಹೌ ಮಾರ್ತಾಂಡವರ್ಮ ಕಂಟ್ರೋಲ್ ದ ಡಚ್? ಒಂದು ಇಂಪಾರ್ಟೆಂಟ್ ಕ್ವಶನ್. ಹಾಗೆ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಅನ್ನ ಕೇಳ್ತೇನೆ. ಯಾವ ಸ್ಪೈಸಸ್ಗಳಿಗೋಸ್ಕರ, ಯಾವ ಮಸಾಲೆ ಪದಾರ್ಥಗಳಿಗೋಸ್ಕರ ಬ್ರಿಟಿಷರು ಅಥವಾ ಯುರೋಪಿಯನ್ನರು ಭಾರತಕ್ಕೆ ಬಂದ್ರು? ಕಮೆಂಟ್ ಅಲ್ಲಿ ತಿಳಿಸ್ತಾ ಹೋಗಿ. ಅದಾದ್ಮೇಲೆ ಫ್ರೆಂಚರು ಮತ್ತೆ ಬ್ರಿಟಿಷರು ಬರ್ತಾರೆ. ಇಂಗ್ಲಿಷ್ ಕ್ವೀನ್ ಎಲಿಜಬೆತ್ ಅವರು ರಾಯಲ್ ಚಾರ್ಟರ್ ಅನ್ನ 31 ಡಿಸೆಂಬರ್ 1600 ಪರವಾನಿಗೆ ಪತ್ರ, ನೀವು ಭಾರತಕ್ಕೆ ಹೋಗಿ ವ್ಯಾಪಾರ ಮಾಡಬಹುದು ಅನ್ನೋ ಒಂದು ಪರ್ಮಿಷನ್ ಅನ್ನ ಕೊಡ್ತಾರೆ. ಹಾಗೆ ಜಹಾಂಗೀರ್ನಿಂದಲೂ ಸಹ ಪರ್ಮಿಷನ್ ಸಿಗತ್ತೆ. ಬಹಳಷ್ಟು ಕೋಟೆಗಳು, ಫ್ಯಾಕ್ಟ್ರೀಸ್ಗಳು ಮತ್ತೆ ಪ್ರೆಸಿಡೆನ್ಸೀಸ್ಗಳು ಭಾರತದಲ್ಲಿ ಬರೋದನ್ನ ನಾವು ಕಾಣಬಹುದು. ಪ್ರೆಸಿಡೆನ್ಸೀಸ್ಗಳು 3 ಪ್ರೆಸಿಡೆನ್ಸೀಸ್ಗಳಿವೆ. ಒಂದು ಕೋಲ್ಕತ್ತಾ, ಮತ್ತೊಂದು ಮದ್ರಾಸ್. ಥರ್ಡ್ ಒನ್ ಯಾವುದು? ನೀವು ಕಮೆಂಟ್ ಅಲ್ಲಿ ತಿಳಿಸ್ತಾ ಹೋಗಿ. ಹಾಗೆ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ 3 ಕಾರ್ನಾಟಿಕ್ ಯುದ್ಧಗಳು ನಡೆಯುತ್ತೆ. ಫಸ್ಟ್ ಕಾರ್ನಾಟಿಕ್ ಯುದ್ಧ ಆಕ್ಸ್ಲಾ ಚಾಪಲ್ ಒಪ್ಪಂದದೊಂದಿಗೆ ಅಂತ್ಯವಾಗುತ್ತೆ. ಐಪೋಪಾ ಹಾಗಂದ್ರೆ ಏನು? ಫಸ್ಟ್ ಒನ್ ಆಕ್ಸ್ಲಾ ಚಾಪಲ್ ಪಾಂಡಿಚೇರಿ, ಥರ್ಡ್ ಒನ್ ಪ್ಯಾರಿಸ್ ಆಗತ್ತೆ.
ಇದೇ ಟ್ರಿಕ್ ಇರುವಂತಹದ್ದು. ಇದರಲ್ಲಿ ಸೆಕೆಂಡ್ ಕಾರ್ನಾಟಿಕ್ ವಾರ್ ವೆರಿ ಇಂಪಾರ್ಟೆಂಟ್ ಆಗತ್ತೆ. ನೀವು ಹೆಸರುಗಳನ್ನ ನೆನಪಲ್ಲಿಟ್ಕೊಳ್ಬೇಕು. ಡಿ ಬುಸ್ಸಿ ಇರಬಹುದು, ಚಂದಾ ಸಾಹೇಬ್ ಇರಬಹುದು, ಅನ್ವರುದ್ದೀನ್ ಇರಬಹುದು. ಹೇಗೆ ಇವರು ಈ ಒಂದು ಯುದ್ಧದಲ್ಲಿ ಪಾರ್ಟ್ ಮಾಡ್ತಾರೆ, ಯಾರು ಗೆಲ್ತಾರೆ, ಡ್ಯೂಪ್ಲೆ ಹೇಗೆ ಸೋಲ್ತಾನೆ, ಬ್ರಿಟಿಷರಿಗೆ ಹೇಗೆ ಗೆಲುವು ಸಿಗತ್ತೆ, ಇವೇ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ಗಳು. 2 ಮಾರ್ಕ್ಸ್ಗೆ ಕೇಳಿದ್ರೆ 4 ಪಾಯಿಂಟ್ಸ್, 3 ಮಾರ್ಕ್ಸ್ಗೆ ಕೇಳಿದ್ರೆ 6 ಪಾಯಿಂಟ್ಸ್, 4 ಮಾರ್ಕ್ಸ್ಗೆ ಕೇಳಿದ್ರೆ 8 ಪಾಯಿಂಟ್ಸ್ಗಳನ್ನ ಬರಿಬೇಕು. ಇದು ಇಲ್ಲಿ ತನಕ ಅರ್ಥ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ನನಗೂ ಸಹ ಗೊತ್ತಾಗತ್ತೆ ಯು ಆರ್ ವಿತ್ ಮೀ ಅಂತ. ನೆಕ್ಸ್ಟ್ ಬ್ಯಾಟಲ್ ಆಫ್ ಪ್ಲಾಸಿ 20 ಸ್ಟಾರ್ ಕ್ವಶನ್. ಬ್ಯಾಟಲ್ ಆಫ್ ಪ್ಲಾಸಿ ಕದನ ಮತ್ತೆ ಬಕ್ಸಾರ್ ಕದನ ಇವೆರಡರಲ್ಲಿ 2 ಪಾಯಿಂಟ್ಸ್ಗಳನ್ನ ಕೇಳ್ತಾರೆ. ಒಂದು ಕಾಸಸ್ ಕಾರಣ, ಯಾಕೆ ಯುದ್ಧ ಆಯಿತು, ಮತ್ತೊಂದು ಪರಿಣಾಮ ಔಟ್ಕಮ್ಸ್, ಯುದ್ಧದಿಂದ ಕೊನೆಯಲ್ಲಿ ಏನಾಯಿತು. ಇವೆರಡಕ್ಕೂ ನಿಮ್ಮ ಹತ್ತಿರ ಆನ್ಸರ್ ಇದ್ರೆ ಕವರ್ ಆದಂಗೆ. ಬ್ಯಾಟಲ್ ಆಫ್ ಪ್ಲಾಸಿ 3 ಕಾರಣಕ್ಕೋಸ್ಕರ ಆಗತ್ತೆ. ದಸ್ತಕ್ಸ್ಗಳ ದುರುಪಯೋಗ ಮಿಸ್ಯೂಸು, ಕಪ್ಪು ಕೋಣೆ ದುರಂತ, ಬ್ಲ್ಯಾಕ್ ರೂಮ್ ಟ್ರೆಜಡಿ ಆಗತ್ತೆ. ಮತ್ತೊಂದು ಮೆಂಡಿಂಗ್ ಆಫ್ ದ ಫೋರ್ಟ್ಸ್, ಕೋಟೆಯ ದುರಸ್ತಿ. ಯಾರ ನಡುವೆ ಆಗತ್ತೆ? ಸಿರಾಜುದ್ದೌಲ್ ಮತ್ತೆ ರಾಬರ್ಟ್ ಕ್ಲೈವ್. ಮೀರ್ ಜಾಫರ್ ನವಾಬರಾಗ್ತಾರೆ. 17 crore 70 lakhsಗಳನ್ನ ಕೊಡಬೇಕಾಗತ್ತೆ. ಹಾಗೆ ಭಾರತೀಯರಲ್ಲಿದ್ದಂತಹ ಇಮ್ಮಾರಲಿಟಿ ಎಲ್ಲ ಹೊರಗೆ ಬರುತ್ತೆ. ಗ್ರೀಡ್ ಆಫ್ ಬಿಸ್ನೆಸ್ ಮ್ಯಾನ್, ಇವು ಇಂಪಾರ್ಟೆಂಟ್ ಆಗಿರುವಂತಹ ಕೀವರ್ಡ್ಸ್ಗಳಾಗಿವೆ. ನೆಕ್ಸ್ಟ್ ಬ್ಯಾಟಲ್ ಆಫ್ ಬಕ್ಸಾರ್ ಯಾಕೆ ಸ್ಟಾರ್ಟ್ ಆಗತ್ತೆ? ಮೀರ್ ಕಾಸಿಂ ಡ್ಯೂಟಿ ಫ್ರೀ ಬಿಸ್ನೆಸ್, ಸುಂಕ ಮುಕ್ತ ವ್ಯಾಪಾರ, ಯಾರೂ ಸಹ ಟ್ಯಾಕ್ಸ್ ಅನ್ನ ಕೊಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಬ್ರಿಟಿಷರು ಮೀರ್ ಕಾಸಿಂನನ್ನ ತೆಗೆದು ಪುನಃ ಮೀರ್ ಜಾಫರ್ನನ್ನ ನವಾಬನನ್ನಾಗಿ ಮಾಡ್ತಾರೆ. ಆಗ ಮೀರ್ ಕಾಸಿಂ 2ನೇ ಶಾ ಆಲಂ ಮತ್ತೆ ಶುಜ್ ಉದ್ದೌಲ್ ಇವರ ಜೊತೆಗೆ ಕೂಡಿ ಹೆಕ್ಟರ್ ಮನ್ರೋ ನೇತೃತ್ವದ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡ್ತಾರೆ. ಇಲ್ಲೂ ಸಹ ಬ್ರಿಟಿಷರು ಗೆಲ್ತಾರೆ. ಇದು ಇಂಡಿಯನ್ ಹಿಸ್ಟ್ರಿಯಲ್ಲಿ ಡಿಸೈಸಿವ್ ವಿಕ್ಟ್ರಿ ಆಗಿರುತ್ತೆ. ಯಾಕಂದ್ರೆ ಇದಾದ್ಮೇಲೆ ಬಂಗಾಳ ಇರಬಹುದು, ಅವಧ್ ಇರಬಹುದು, ಒಡಿಸ್ಸಾ ಇರಬಹುದು, ಇವೆಲ್ಲವೂ ಬ್ರಿಟಿಷರ ಹತ್ತಿರ ಬರುತ್ತೆ, ಬಿಹಾರ್. ಹಾಗೆ ಈ ಒಂದು ಯುದ್ಧದ ನಂತರ ದ್ವಿಪ್ರಭುತ್ವ ಪದ್ಧತಿ, ಡ್ಯುಯಲ್ ಗವರ್ಮೆಂಟ್ ಬರುತ್ತೆ. ಅದನ್ನ ತಂದವರು ಯಾರು, ಡ್ಯುಯಲ್ ಗವರ್ಮೆಂಟ್ ಅನ್ನ ತಂದವರು ಯಾರು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇದರ ಪ್ರಕಾರ ಬ್ರಿಟಿಷರಿಗೆ ದಿವಾನಿ ರೈಟ್ಸ್ ಅಂದರೆ ಕಂದಾಯವನ್ನ ಸ್ವೀಕರಿಸುವಂತಹ ಹಕ್ಕು, ದುಡ್ಡು. ಅದೇ ನವಾಬರಿಗೆ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್, ಅಧಿಕಾರ, ಫಾರ್ ಎಕ್ಸಾಂಪಲ್ ನ್ಯಾಯ ಕೊಡೋದಿರಬಹುದು, ಆಡಳಿತ ಮಾಡೋದಿರಬಹುದು, ಈ ಅಧಿಕಾರ ಹೋಗುತ್ತೆ. ಈ ರೀತಿಯಾಗಿ 2 ಕಡೆ ಅಧಿಕಾರ ಹಸ್ತಾಂತರ ಆಗತ್ತೆ. ಅದಕ್ಕೋಸ್ಕರನೇ ಇದನ್ನ ಡ್ಯುಯಲ್ ಗವರ್ಮೆಂಟ್ ಅಥವಾ ದ್ವಿಪ್ರಭುತ್ವ ಪದ್ಧತಿ ಅಂತ ಕರೀತಾರೆ. ಎಷ್ಟು ನಿಮಿಷ ಆಯ್ತು ಗೊತ್ತಿಲ್ಲ, ಒಂದು ಚಾಪ್ಟರ್ ಅನ್ನ ಮುಗಿಸಿದ್ದೇವೆ. ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಎಕ್ಸ್ಟೆನ್ಷನ್ ಆಫ್ ದ ಬ್ರಿಟಿಷ್ ರೂಲ್, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಚಿಕ್ಕದಾಗಿರುವಂತಹ ಚೊಕ್ಕದಾಗಿರುವಂತಹ ಚಾಪ್ಟರು. ನಿಮಗೆ ಇಲ್ಲಿ ತನಕ ಮಜಾ ಬರ್ತಾ ಇದೆ ಅಂದ್ರೆ ನಿಮ್ಮ ಫೇವ್ರೇಟ್ ಎಮೋಜಿಯನ್ನ ಕಮೆಂಟ್ ಅಲ್ಲಿ ಹಾಕಿ, ಅದನ್ನ ಆಮೇಲೆ ನೋಡಿ ನಾನು ಸಹ ಖುಷಿ ಪಡ್ತೇನೆ. ಫಸ್ಟ್ ಲಾರ್ಡ್ ವೆಲ್ಲೆಸ್ಲಿ ಅವ್ರು ಬರ್ತಾರೆ. ಇವರು ಏನನ್ನ ತೆಗೆದುಕೊಂಡು ಬರ್ತಾರೆ? ಸಬ್ಸಿಡರಿ ಅಲಯನ್ಸ್, ಸಹಾಯಕ ಸೈನ್ಯ ಪದ್ಧತಿ. ಇದರ ಪ್ರಕಾರ ಏನಾಗತ್ತೆ? ಬ್ರಿಟಿಷರು ಭಾರತದ ರಾಜ್ಯದಲ್ಲಿ ರಾಜನ ಹತ್ತಿರ ತಮ್ಮ ಸೈನ್ಯ ಅಂದ್ರೇನು, ಮಿಲಿಟರಿಯನ್ನ ಇಡಬಹುದಾಗಿತ್ತು. ಅವರ ಪೂರ್ತಿ ಖರ್ಚನ್ನ ಭಾರತೀಯ ರಾಜನೇ ನೋಡ್ಕೊಳ್ಬೇಕಾಗಿತ್ತು. ಹಾಗೆ ಬ್ರಿಟಿಷರ ಅನುಮತಿ, ಪರ್ಮಿಷನ್ ಇಲ್ಲದೆ ಭಾರತದ ರಾಜರು ಬೇರೆ ಯುರೋಪಿಯನ್ನರನ್ನ ನೇಮಿಸ್ಕೊಳ್ಳೋ ಹಾಗಿರಲ್ಲ, ಯುದ್ಧ ಮಾಡೋ ಹಾಗಿರಲ್ಲ, ವಾರು ಒಪ್ಪಂದ ಅಗ್ರಿಮೆಂಟ್ಸ್ಗಳನ್ನು ಸಹ ಮಾಡೋ ಹಾಗಿರಲ್ಲ. ಇದೆಲ್ಲದರ ಬದಲಾಗಿ ಬ್ರಿಟಿಷರು ಭಾರತೀಯರಿಗೆ ಏನ್ ಕೊಡ್ತಾ ಇದ್ರು? ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇದ್ರು. ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್, ಒಳಗಿಂದ ಏನೇ ಸಹ ಆಘಾತ ಆಯಿತು ಅಥವಾ ಹೊರಗಿಂದ ಯಾರೇ ಸಹ ಅಟ್ಯಾಕ್ ಮಾಡಿದ್ರು ಬ್ರಿಟಿಷರ ಆರ್ಮಿ ಆ ರಾಜನಿಗೆ ಸಪೋರ್ಟ್ ಅನ್ನ ಕೊಡ್ತಾ ಇತ್ತು. ಇದೇ ಸಬ್ಸಿಡರಿ ಅಲಯನ್ಸ್ ನ ಕಂಡೀಷನ್, ಷರತ್ತುಗಳಾಗಿವೆ, ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ನೆಕ್ಸ್ಟ್ ಡಾಲ್ ಹೌಸಿ ಅವರು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನ ತೆಗೆದುಕೊಂಡು ಬರ್ತಾರೆ. ಹೆಸರಲ್ಲೇ ಇದೆ, ಅಡಾಪ್ಟೆಡ್ ಮಕ್ಕಳಿಗೆ ಯಾವುದೇ ಅಧಿಕಾರ ಅಥವಾ ಉತ್ತರಾಧಿಕಾರತ್ವ ರಾಜ್ಯ ಸಿಗ್ತಾ ಇರಲಿಲ್ಲ, ಅದೆಲ್ಲವೂ ಬ್ರಿಟಿಷರಿಗೆ ಹೋಗ್ತಾ ಇತ್ತು. ಹೀಗಾಗಿ ಝಾನ್ಸಿ, ಸತಾರಾ, ಸಂಬಲ್ಪುರ್, ಜೈಪುರ್ ಇವೆಲ್ಲವೂ ಬ್ರಿಟಿಷರಿಗೆ ಹೋಗತ್ತೆ.
ಇದು ಮುಂದೆ 1857 ಅಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಗತ್ತೆ. ಅದರಲ್ಲೂ ದೊಡ್ಡ ಪಾರ್ಟನ್ನ ಪ್ಲೇ ಮಾಡತ್ತೆ. 3 ಆಂಗ್ಲೋ ಮರಾಠ ವಾರ್ಸ್ಗಳಾಗತ್ತೆ. ಮೊದಲ ಆಂಗ್ಲೋ ಮರಾಠ ಯುದ್ಧ ಸಾಲ್ಬಾಯಿ ಒಪ್ಪಂದದಲ್ಲಿ ಅಂತ್ಯ ಆಗತ್ತೆ. ಎರಡನೇದು ಟ್ರೀಟಿ ಆಫ್ ಬೆಸಿನ್. ಮೂರನೇ ಆಂಗ್ಲೋ ಮರಾಠ ಯುದ್ಧ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಇದರ ಔಟ್ಕಮ್ಸ್, ಪರಿಣಾಮಗಳು ಏನು? ಪ್ರತಾಪ ಸಿಂಹನನ್ನ ಟ್ರೆಡಿಷನಲ್ ಲೀಡರ್, ಸಾಂಪ್ರದಾಯಿಕ ಮುಖಂಡನನ್ನಾಗಿ ಮಾಡ್ತಾರೆ. ಪೇಶ್ವಾ ಪದವಿಯನ್ನ ತೆಗಿಲಾಗತ್ತೆ. ಎಲ್ಲಿ ನೇಮಿಸ್ತಾರೆ? ಸತಾರಾದಲ್ಲಿ. ಯಾರಾಗಿರ್ತಾರೆ ಪ್ರತಾಪ ಸಿಂಹ? ಇವರು ಛತ್ರಪತಿ ಶಿವಾಜಿ ಮಹಾರಾಜರ ವಂಶಸ್ಥರಾಗಿರ್ತಾರೆ. ಹಾಗೆ ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ಸಹ ಕೊಡ್ತಾರೆ ಬಾಜಿರಾವ್. ರಾಜನಾಥ್ ಸಿಂಗ್ ಮತ್ತೆ ರಂಜಿತ್ ಸಿಂಗ್, ರಾಜನಾಥ್ ಸಿಂಗ್ ಅಂತ ಹೇಳ್ತಾ ಇದ್ದೇನೆ. ಸೊ ನ್ಯೂಸ್ ಅನ್ನ ಸಿಕ್ಕಾಪಟ್ಟೆ ನೋಡ್ತಾ ಇದ್ರೆ ಈ ರೀತಿ ಮಿಸ್ಟೇಕ್ಸ್ಗಳಾಗುತ್ತೆ, ಕ್ಷಮಿಸಿ. ರಂಜಿತ್ ಸಿಂಗ್ ಅವರು ಮತ್ತೆ ಆಂಗ್ಲೋ ಸಿಖ್ ಯುದ್ಧಗಳು, ಇದರಲ್ಲಿ ಏನಾಗತ್ತೆ? ಒಂದ್ಸಲ ರಂಜಿತ್ ಸಿಂಗ್ ಅವರು ಹೋದ್ಮೇಲೆ ಬ್ರಿಟಿಷರು ಅವರ ಮೈತ್ರಿ ಒಪ್ಪಂದವನ್ನ ಮುರಿತಾರೆ, ಆಕ್ರಮಣವನ್ನ ಮಾಡ್ತಾರೆ ಪಂಜಾಬ್ ಮೇಲೆ. ಆಗ ಹಿಂದೂಗಳು, ಮುಸ್ಲಿಮರು, ಸಿಖ್ಖರು ಎಲ್ಲರೂ ಕೂಡಿ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ಬಟ್ ಅವರಲ್ಲೇ ಕೆಲವು ದ್ರೋಹಿಗಳು ಬ್ರಿಟಿಷರ ಹತ್ತಿರ ಸೇರೋದ್ರಿಂದ ಇಲ್ಲೂ ಸಹ ಬ್ರಿಟಿಷರಿಗೆ ಮೇಲ್ಗೈ ಆಗತ್ತೆ. ಅದಾದ್ಮೇಲೆ ಚಟ್ಟರ್ ಸಿಂಗ್ ಅಠಾರಿವಾಲಾ ಇರ್ಬೋದು ಲಾಹೋರ್ದಲ್ಲಿ, ಮೂಲ್ ರಾಜ್ ಮುಲ್ತಾನ್ದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಬಟ್ ಆಗಲ್ಲ. ಇದೇ ನಮ್ಮ ಸೆಕೆಂಡ್ ಚಾಪ್ಟರ್ ಆಗಿರುವಂತಹದ್ದು. ಚುಟ್ಕು ಮುಟ್ಕು ಚಾಪ್ಟರು ಬೇಗ ಮುಗಿಸಿದ್ದೇವೆ. ಥರ್ಡ್ ಒನ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಇಂಟ್ರೊಡಕ್ಷನ್. ಸಾರ್ವಜನಿಕ ಆಡಳಿತ ಒಂದು ಪರಿಚಯ. ಇಲ್ಲಿ ಡೆಫಿನೇಷನ್ಸ್ಗಳನ್ನ ನೋಡೋಣ. ವುಡ್ರೋ ವಿಲ್ಸನ್ ಅವರನ್ನ ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕರೀತಾರೆ. ಆಡ್ ಅಂಡ್ ಮಿನಿಸ್ಟರ್ ಟು ಕೇರ್. ಸೊ ಸಾರ್ವಜನಿಕ ಆಡಳಿತದಲ್ಲಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ದಲ್ಲಿ ಆಡ್ ಮಿನಿಸ್ಟ್ರಾರ್, ಇದರ ಮೀನಿಂಗ್ ಏನಾಗತ್ತೆ? ಮಿನಿಸ್ಟ್ರರ್ ಅಂದ್ರೆ ಟು ಕೇರ್, ಆಡ್ ಅಂದ್ರೆ ಟು, ಅವರಿಗೋಸ್ಕರ. 4 ಡೆಫಿನೇಷನ್ಸ್ಗಳಿವೆ. ವುಡ್ರೋ ವಿಲ್ಸನ್, ಫಿಫ್ನರ್, ಲೂಥರ್ ಗುಲಿಕ್, ಎಫ್.ಎಂ. ಮಾರ್ಕ್ಸ್. 4 ಡೆಫಿನೇಷನ್ಸ್ಗಳಲ್ಲೂ ಒಂದೆರಡು ಕೀವರ್ಡ್ಸ್ಗಳನ್ನ ನೆನಪಲ್ಲಿಟ್ಕೊಳ್ಳಿ. ಸಿಸ್ಟಮೆಟಿಕ್ ಇರಬಹುದು, ಕೋಆರ್ಡಿನೇಷನ್ ಇರಬಹುದು, ಈ ರೀತಿಯ ಸಂಯೋಜನೆ ಇರಬಹುದು, ಪೂರ್ತಿ ಆಗಿರುವಂತಹದ್ದು. ಈ ರೀತಿಯ ಕೀವರ್ಡ್ಸ್ಗಳನ್ನ ನೆನಪಲ್ಲಿಟ್ಕೊಂಡ್ರೆ ಈಸಿಯಾಗಿ ನೆನಪಲ್ಲಿ ಉಳಿಯುತ್ತೆ. ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಏನು? ಇದು ಒಂಥರ ಪಿಲ್ಲರ್ ಆಗಿದೆ ಗೌರ್ಮೆಂಟಿಗೆ. ಇದಿಲ್ಲದೆ ಕೆಲಸ ಮಾಡಲಿಕ್ಕೆ ಆಗಲ್ಲ. ಆಧಾರ ಸ್ತಂಭ. ಪ್ರೊಟೆಕ್ಟ್ ಪಬ್ಲಿಕ್ ಇಂಟ್ರೆಸ್ಟ್. ನಮ್ಮ ಏನೇ ಇಂಟ್ರೆಸ್ಟ್ಗಳಿರ್ಬೋದು, ನಮಗೇನೇ ಕೆಲಸ ಆಗಬೇಕು ಅಂದ್ರೂ ಸಹ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬೇಕೇ ಬೇಕು. ಎಲ್ಲ ಪಾಲಿಸೀಸ್ಗಳನ್ನ, ಲಾಸ್ಗಳನ್ನ, ಕಾನೂನುಗಳನ್ನ, ನೀತಿಗಳನ್ನ ಇದೇ ತೆಗೆದುಕೊಂಡು ಬರುತ್ತೆ. ಅದನ್ನ ಗ್ರೌಂಡ್ ಮೇಲೆ ಇಂಪ್ಲಿಮೆಂಟ್ ಮಾಡುತ್ತೆ. ಹಾಗೆ ಯಾರ್ಯಾರಿಗೆ ಹೆಚ್ಚಿನ ಸಪೋರ್ಟಿನ ಅವಶ್ಯಕತೆ ಇದೆ, ಫಾರ್ ಎಕ್ಸಾಂಪಲ್ ದಿವ್ಯಾಂಗರಿರ್ಬಹುದು, ವಿಧವೆಯರಿರ್ಬಹುದು, ಇವರಿಗೆ ಬೇಕಾದಂತಹ ನೀತಿಗಳನ್ನ ತೆಗೆದುಕೊಂಡು ಬರುತ್ತೆ. ಗೌರ್ಮೆಂಟಿನ ಲೆಜಿಸ್ಲೇಚರ್, ಶಾಸಕಾಂಗ ಇರಬಹುದು, ಎಕ್ಸಿಕ್ಯೂಟಿವ್ ಕಾರ್ಯಾಂಗ, ಎರಡಕ್ಕೂ ಹೆಲ್ಪ್ ಅನ್ನ ಮಾಡುತ್ತೆ. ಸಿಂಪಲ್. ಗೌರ್ಮೆಂಟಿನ ಏನೇ ಲಾಸ್ ಇರಬಹುದು, ರೆಗ್ಯುಲೇಷನ್ಸ್ಗಳಿರ್ಬಹುದು, ಇವುಗಳನ್ನ ಗ್ರೌಂಡ್ ಲೆವೆಲ್ನಲ್ಲಿ ಮಾಡೋರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗಿದ್ದಾರೆ. ಸೊ ಇದರಲ್ಲಿ ಸ್ಕೋಪ್ ಅಲ್ಲಿ ಪೆನ್ನೇ ಬಿದ್ದೋಯ್ತು. ಪೋಸ್ಟ್ ಕಾರ್ಬ್ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಇದೇನ್ ಹೇಳತ್ತೆ? ಲೂಥರ್ ಗುಲಿಕ್ ಅವ್ರು ಹೇಳ್ತಾರೆ, ಪೋಸ್ಟ್ ಕಾರ್ಬ್ನಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನ ಪೂರ್ತಿ ಅರ್ಥ ಅಡಗಿದೆ ಅಂತ. ಒಂದೊಂದು ವರ್ಡು ಒಂದೊಂದು ಡೆಫಿನೇಷನ್. ಪಿ ಅಂದ್ರೆ ಪ್ಲಾನಿಂಗು, ಯೋಜನೆ. ನೀವು ಒಂದು ಫಾರ್ ಎಕ್ಸಾಂಪಲ್ ಗೋಲ್ಗಪ್ಪ ಅಂಗಡಿ ಹಾಕಿದ್ದೀರಾ ಅನ್ಕೋಣ. ಅದಕ್ಕೆ ಮೊದಲು ನೀವು ಪ್ಲಾನಿಂಗ್ ಮಾಡಬೇಕಾಗತ್ತೆ. ಎಲ್ಲಿ ಹಾಕಬೇಕು, ಎಷ್ಟು ದುಡ್ಡನ್ನ ಹಾಕಬೇಕು, ಈ ರೀತಿಯ ಪ್ಲಾನಿಂಗು. ಒಂದ್ಸಲ ಪ್ಲಾನ್ ಆದ್ಮೇಲೆ ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಹೊಡಿಬೇಕು ಅಂತ ಡಿವೈಡ್ ಮಾಡ್ತೀರಾ. ಅದೇ ಆರ್ಗನೈಸಿಂಗ್, ಸಂಘಟಿಸುವಿಕೆ. ಡಿಪಾರ್ಟ್ಮೆಂಟ್ಸ್ಗಳಾದ್ಮೇಲೆ ಅಲ್ಲಿ ಜನ ಬೇಕು, ಅದೇ ಸ್ಟಾಫಿಂಗ್, ಸಿಬ್ಬಂದಿಗಳು. ಜನ ಬಂದಿದ್ದಾರೆ, ಇವರಿಗೆ ಡೈರೆಕ್ಷನ್ ಅಂದರೆ ನಿರ್ದೇಶನವನ್ನ ಕೊಡಬೇಕಾಗತ್ತೆ. ಜನ ಬಂದ್ರು, ನಿರ್ದೇಶನ ಕೊಟ್ರಿ, ಕೊನೆಗೇನ್ ಮಾಡಬೇಕು? ಎಲ್ಲಾ ಡಿಪಾರ್ಟ್ಮೆಂಟ್ಸ್ಗಳು ಸರಿಯಾಗಿ ಕೆಲಸ ಮಾಡಬೇಕು. ಅದೇ CO, ಕೋಆರ್ಡಿನೇಟಿಂಗ್ ಆಗತ್ತೆ. ಕೊನೆಯಲ್ಲಿ ಕೆಲಸ ಮಾಡಾದ್ಮೇಲೆ ಮೇಲವರಿಗೆ ರಿಪೋರ್ಟ್ ಮಾಡಬೇಕಾಗತ್ತೆ. ಅದೇ R, ವರದಿ ನೀಡುವಿಕೆ. ಕೊನೆಯಲ್ಲಿ B ಅಂದ್ರೆ ಬಜೆಟಿಂಗ್.
ಏನೇನ್ ದುಡ್ಡು ಖರ್ಚಾಗಿದೆಯೋ ಅದನ್ನ ನೋಡ್ಕೊಳ್ಳುವಂತಹದ್ದು. ಹಾಗೆ ರಿಕ್ರೂಟ್ಮೆಂಟ್ ಅನ್ನೋದು ಒಂದು ಬರುತ್ತೆ, ನೇಮಕಾತಿ. ಇದರಲ್ಲಿ 2 ರೀತಿಯ ನೇಮಕಾತಿಗಳು ಬರುತ್ತೆ. ಸಿಂಪಲ್, ಹಿಂದೆ ಸ್ಟಾಫಿಂಗು ಸಿಬ್ಬಂದಿಗಳೇನಿದ್ರೋ ಅವರನ್ನ ಯಾವ ರೀತಿ ನಾವು ತೆಗೆದುಕೊಳ್ತೇವೆ. ಒಂದು ಪ್ರತ್ಯಕ್ಷ ಡೈರೆಕ್ಟ್ ರಿಕ್ರೂಟ್ಮೆಂಟ್. ಫಾರ್ ಎಕ್ಸಾಂಪಲ್ UPSC ಎಕ್ಸಾಮ್ ಮುಖಾಂತರ ಇರಬಹುದು, ಬೇರೆ ಬೇರೆ ಎಕ್ಸಾಮ್ಸ್ಗಳ ಮುಖಾಂತರ ಜನರು ಗೌರ್ಮೆಂಟಿಗೆ ಹೋಗೋದು ಡೈರೆಕ್ಟ್ ಆಗತ್ತೆ. ಪರೋಕ್ಷ ಇಂಡೈರೆಕ್ಟ್, ಸಿಂಪಲು, ಒಂದ್ಸಲ ನೀವು ಕೆಲಸದಲ್ಲಿ ಹೋಗಿದ್ದೀರಾ, ಅದಾದ್ಮೇಲೆ ಒಳಗೆ ನಿಮಗೇನು ಪ್ರಮೋಷನ್ ಆಗತ್ತೆ, ಬಡ್ತಿ ಅಂತ ಕರಿತೇವೆ. ನಿಮ್ಮ ಸೀನಿಯಾರಿಟಿ ವಿದ್ಯಾರ್ಹತೆ ಇರಬಹುದು, ಬೇರೆ ಯಾವುದೇ ಫ್ಯಾಕ್ಟರ್ ಮೇಲೆ ನಿಮ್ಮ ಪ್ರಮೋಷನ್ನು ಇನ್ಕ್ರೀಸು ಆಗ್ತಾ ಇದೆ ಅಂದ್ರೆ ಅದು ಪರೋಕ್ಷ ಇಂಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗತ್ತೆ. UPSC ಇದ್ರ ಕೆಲಸ ಏನು? ಸಿಂಪಲ್, ಇದು ಗೌರ್ಮೆಂಟಿಗೆ ಅಡ್ವೈಸ್ ಅನ್ನ ಮಾಡತ್ತೆ. ಯಾರ ಥ್ರೂ? ಪ್ರೆಸಿಡೆಂಟ್, ರಾಷ್ಟ್ರಪತಿಗಳ ಮುಖಾಂತರ. ಹಾಗೆಯೇ ಇದು ಮತ್ತೊಂದು 2-3 ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡತ್ತೆ. ಎಕ್ಸಾಮ್ಸ್ಗಳನ್ನ ಮಾಡೋದಿರಬಹುದು, ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಇದನ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ KPSC, ಹೇಗೆ ಯೂನಿಯನ್ ಕೇಂದ್ರದಲ್ಲಿ, ಸೆಂಟ್ರಲ್ ರಾಷ್ಟ್ರ ಮಟ್ಟದಲ್ಲಿ UPSC ಇದೆಯೋ ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಇದೆ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್. ಏನು ಕೆಲಸ ಮಾಡತ್ತೆ? ಸಿಂಪಲ್, ಇದು ಸಹ ಎಕ್ಸಾಮಿನೇಷನ್ಸ್ಗಳನ್ನ ನಡೆಸುತ್ತೆ. ಯಾವುದಕ್ಕೆ? ಗೆಜೆಟೆಡ್ ಮತ್ತು ನಾನ್ ಗೆಜೆಟೆಡ್, ಪತ್ರಾಂಕಿತ ಮತ್ತು ಅಪತ್ರಾಂಕಿತ. ಹಾಗಂದ್ರೆ ಏನು? ಸಿಂಪಲ್, ಯಾರ್ದು ಸಿಗ್ನೇಚರ್ ಕೆಲಸ ಇರುತ್ತೋ, ಫೈಲ್ಸ್ಗಳ ಮೇಲೆ ಸಿಗ್ನೇಚರ್ ಮಾಡುವಂತಹದ್ದಿರುತ್ತೋ ಅವರು ಪತ್ರಾಂಕಿತ. ಅದೇ ಯಾರ್ದು ಫೈಲ್ಸ್ಗಳನ್ನ ಮೂವ್ ಮಾಡುವಂತಹ ಕೆಲಸ ಇರಬಹುದು ಅಥವಾ ಸಿಗ್ನೇಚರ್ ಇಲ್ಲದೆ ಇರುವಂತಹ ಕೆಲಸ ಇರಬಹುದು, ಅವರು ನಾನ್ ಗೆಜೆಟೆಡ್ ಆಗ್ತಾರೆ. ಹಾಗೆ ಗೌರ್ಮೆಂಟಿಗೆ ಅಡ್ವೈಸ್, ಸಲಹೆಯನ್ನ ಕೊಡತ್ತೆ. UPSC ಮತ್ತೆ KPSC ಎರಡೂ ಕಡೆ ಬಹಳಷ್ಟು ಕಾರ್ಯಗಳು ಸೇಮ್ ಆಗಿವೆ, ಯಾಕಂದ್ರೆ ಅವರ ಡಿಪಾರ್ಟ್ಮೆಂಟ್ ಸಹ ಸೇಮು. ಅದಾದ್ಮೇಲೆ ಲಾ ಅಂಡ್ ಆರ್ಡರ್ 2 ಬರುತ್ತೆ ಕೇಂದ್ರ ಸರ್ಕಾರದಲ್ಲಿ. ಆರ್ಟಿಕಲ್ 355 ಮತ್ತೊಂದು 356. ಎರಡು ಏನ್ ಹೇಳುತ್ತೆ? ಒಂದು, ಇಂಟರ್ನಲಿ ನಮ್ಮ ದೇಶದಲ್ಲೇ ಗಲಭೆ ಆದ್ರೆ ಒಂದು ಆರ್ಟಿಕಲ್ ಬರುತ್ತೆ, ಮತ್ತೊಂದು ದೇಶದ ಹೊರಗಿನಿಂದ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ಮತ್ತೊಂದು ಬರುತ್ತೆ. ಹೀಗಾಗಿ ಆರ್ಮ್ಡ್ ಫೋರ್ಸಸ್ ಬರುತ್ತೆ. 4 ಆರ್ಮ್ಡ್ ಫೋರ್ಸಸ್ಗಳಿವೆ. ನಿಮಗೆ ಶಾರ್ಟ್ ಫಾರ್ಮ್ ಗೊತ್ತಿದ್ರೆ ಎಲ್ಲಾ ಕೆಲಸ ಮುಗ್ದೋಯ್ತು. CRPF, BSF, RPF, CISF, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಯಾವಾಗ ರಿಸರ್ವ್, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಆದಾಗ ಜನರು ಕಷ್ಟದಲ್ಲಿರ್ತಾರೆ, ಹೀಗಾಗಿ ಹೆಚ್ಚಿನ ಪೊಲೀಸ್ ಬಲದ ಅವಶ್ಯಕತೆ ಇರುತ್ತೆ, ಆವಾಗ CRPF ಬರುತ್ತೆ. ಬಾರ್ಡರ್ ಹೆಸರಲ್ಲೇ ಹೇಳಿರುವಂತೆ ಇಂಡಿಯಾ ಪಾಕಿಸ್ತಾನ ಇರಬಹುದು, ಇಂಡಿಯಾ ಬಾಂಗ್ಲಾದೇಶ್, ಈ ಬಾರ್ಡರ್ಸ್ಗಳಲ್ಲಿ BSF ಬರುತ್ತೆ. RPF ರೈಲ್ವೇಸ್ಗಳಲ್ಲಿ ಕ್ರೈಮ್ ಆಗದೆ ಇರುವ ರೀತಿ ತಡಿಲಿಕ್ಕೆ RPF ಇದೆ. CISF ಇಂಡಸ್ಟ್ರಿಯಲ್, ಫಾರ್ ಎಕ್ಸಾಂಪಲ್ ಪೋರ್ಟ್ಸ್, ಬಂದರುಗಳಿರಬಹುದು, ಏರ್ಪೋರ್ಟ್ಸ್, ವಿಮಾನ ನಿಲ್ದಾಣಗಳಿರಬಹುದು, ಇಲ್ಲಿ ನಾವು CISF ಅನ್ನ ಕಾಣಬಹುದು. ಹಾಗೆ ಸ್ಟೇಟ್ ಪೊಲೀಸ್ ಏನ್ ಮಾಡತ್ತೆ? ಸಿಂಪಲ್, ಇವುಗಳಲ್ಲಿ 2 ಡಿಪಾರ್ಟ್ಮೆಂಟ್ ಬರುತ್ತೆ. ಒಂದು ಅಡ್ವೈಸ್ ಅನ್ನ ಕೊಡೋದು, ಮತ್ತೊಂದು ಎಕ್ಸಿಕ್ಯೂಷನ್ ಅನ್ನ ಮಾಡೋದು. ಕಾರ್ಯನಿರ್ವಹಣಾ ಮತ್ತೊಂದು ಸಲಹಾ ವರ್ಗ. ಯಾರ ಅಂಡರ್ನಲ್ಲಿರುತ್ತೆ? ಗೃಹ ಮಂತ್ರಿ. ಸೊ ಈಗಿನ ಕರ್ನಾಟಕದ ಹೋಮ್ ಮಿನಿಸ್ಟರ್, ಗೃಹ ಮಂತ್ರಿ ಯಾರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ಹೋಮ್ ಮಿನಿಸ್ಟರಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಮ್ ಸೆಕ್ರೆಟರಿ ಅವರು ಸಹ ಇರ್ತಾರೆ, ಕಾರ್ಯದರ್ಶಿಗಳು. ಇವರ ಅಡಿಯಲ್ಲಿ ಪೊಲೀಸ್ ವ್ಯವಸ್ಥೆ ಇರುತ್ತೆ. DG ಡೈರೆಕ್ಟರ್ ಜನರಲ್ ಇರಬಹುದು, ಪೊಲೀಸ್ ಕಾನ್ಸ್ಟೇಬಲ್ ಇರಬಹುದು, ಇವರೆಲ್ಲರೂ ಒಂದೇ ಡಿಪಾರ್ಟ್ಮೆಂಟ್ ನ ಅಡಿಯಲ್ಲಿ ಬರ್ತಾರೆ. ಇದೇ ಸ್ಟೇಟ್ ಪೊಲೀಸ್ ಆಗಿರುವಂತಹದ್ದು. ಅರ್ಥ ಆಗಿದೆ ಅನ್ಕೊಳ್ತೇನೆ. ಗ್ರೇಟ್ ಜಾಬ್. ಯಾಕಂದ್ರೆ ಆಲ್ಮೋಸ್ಟ್ 20 ಮಿನಿಟ್ಸ್ ಅಲ್ಲಿ ನಾವು 3 ಚಾಪ್ಟರ್ಸ್ಗಳನ್ನ ಸಕ್ಸಸ್ಫುಲಿ ಮುಗಿಸಿದ್ದೇವೆ. ನೆಕ್ಸ್ಟ್ 10 ಮಿನಿಟ್ಸ್ ಅಲ್ಲಿ 2 ಚಾಪ್ಟರ್ಸ್ಗಳನ್ನ ಮುಗಿಸುವಂತಹ ಟಾಸ್ಕು. ಲೆಟ್ಸ್ ಗೋ. ಅದರಲ್ಲೂ ಇದು ಇಷ್ಟಿರುವಂತಹ ಚಾಪ್ಟರು ಬೇಗ ಮುಗಿಸ್ಬಿಡೋಣ. ಸಿಂಪಲ್, ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂದ್ರೆ ಏನು? ಸಮಾಜದಲ್ಲಿ ಇವ್ರ ಮೇಲೆ ಇವ್ರ ಕೆಳಗೆ ಅಂತ ಏನು ಒಂದು ಸ್ಟ್ರಕ್ಚರ್ ಆಗತ್ತೋ, ಕ್ಲಾಸಿಫಿಕೇಶನ್ ವಿಂಗಡಣೆ ಆಗತ್ತೋ, ಅದೇ ಸೋಷಿಯಲ್ ಸ್ಟ್ರಾಟಿಫಿಕೇಶನ್. ಫಾರ್ ಎಕ್ಸಾಂಪಲ್
ಕಾಸ್ಟ್ ಸಿಸ್ಟಮ್ ಜಾತಿ ಪದ್ಧತಿಯಲ್ಲಿ ಮೇಲ್ವರ್ಗ ಕೆಳಜಾತಿ ಅನ್ನೋ ಪದಗಳನ್ನ ಕೇಳ್ತೇವೆ. ಇದು ಒಂದು ಸೋಷಿಯಲ್ ಸ್ಟ್ರಾಟಿಫಿಕೇಶನ್ಗೆ ಉದಾಹರಣೆ. ಅದೇ ರೀತಿ ಬೇರೆ ದೇಶಗಳಲ್ಲಿ ಚರ್ಮದ ಬಣ್ಣದ ಆಧಾರದ ಮೇಲೆ ಒಬ್ಬರನ್ನ ಮೇಲು ಮತ್ತೊಬ್ಬರನ್ನ ಕೀಳು ಅಂತ ನೋಡ್ಲಾಗ್ತಾ ಇತ್ತು. ಅದು ಸಹ ಇದು ಒಂದು ಪದ್ಧತಿಗೆ ಉದಾಹರಣೆ ಆಗಿದೆ. ಇದರಿಂದ ಏನಾಗತ್ತೆ, ಸಮಾಜದಲ್ಲಿ ಇನ್ಇಕ್ವಾಲಿಟಿ, ಒಬ್ಬರು ಮತ್ತೊಬ್ಬರು ಸರಿ ಸಮಾನವಾಗಿಲ್ಲ ಅಂತ ಬರುತ್ತೆ. ಹೀಗಾಗಿ ಒಂದು ವರ್ಗದವರು ಮತ್ತೊಂದು ವರ್ಗದ ವಿರುದ್ಧ ಹೋರಾಡ್ತಾರೆ, ವಿಷ ಬರುತ್ತೆ, ಹೇಟ್ರೇಡ್ ಆಗತ್ತೆ. ಹೀಗಿರ್ಬೇಕಾದ್ರೆ ಇವೆಲ್ಲ ಒಪಿನಿಯನ್ಸ್ಗಳಿಂದ ಬರುವಂತಹದ್ದು. ಫಾರ್ ಎಕ್ಸಾಂಪಲ್, ನನಗೆ ಯಾರೋ ಹೇಳಿರ್ತಾರೆ ಅವ್ರು ಮೇಲು ಇವ್ರು ಕೀಳು ಅಂತ. ಅದಾದ್ಮೇಲೆ ಅದೇ ಒಂದು ಮಾನಸಿಕತೆಯೊಂದಿಗೆ ನಾನು ಅವ್ರ ಜೊತೆ ಮಾತಾಡ್ತೇನೆ. ಅದೇ ಪ್ರೆಜುಡಿಸ್, ಪ್ರೀ ಜಡ್ಜ್ಮೆಂಟ್ ಅಂತ ಕರಿಬಹುದು. ನಾವು ಬೇರೆಯವರನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆನೆ ಮಾಡುವಂತಹ ಒಂದು ಜಡ್ಜ್ಮೆಂಟು. ಸೊ ಒಪಿನಿಯನ್ ಇವನ್ ಬಿಫೋರ್ ಹಿ ಗೆಟ್ಸ್ ಟು ನೋ ದೆಮ್. ಇದರಿಂದ ದ್ವೇಷ ಆಗತ್ತೆ, ಹೇಟ್ರೆಡ್, ಸಮಾಜದಲ್ಲಿ ಕಾನ್ಫ್ಲಿಕ್ಟ್ಸ್ಗಳು, ಸಂಘರ್ಷಗಳು ಆಗತ್ತೆ, ಸಾಮಾಜಿಕ ಅಸಮಾನತೆ ಆಗತ್ತೆ. ಕೊನೆಗೆ ದೇಶದ ಯುನಿಟಿ ಅಂದರೆ ಏಕತೆ ಮೇಲೆ ಹೊಡೆತ ಬೀಳತ್ತೆ. ಡಿಸ್ಕ್ರಿಮಿನೇಷನ್ ಸಿಂಪಲ್. ಈ ರೀತಿ ಒಬ್ಬರನ್ನ ಒಂದು ಬ್ರಾಕೆಟ್ ಅಲ್ಲಿ ಮತ್ತೊಬ್ಬರನ್ನ ಒಂದ್ ಕಡೆ ಹಾಕೋದ್ರಿಂದ ಏನಾಗತ್ತೆ, ಅವರನ್ನ ಟ್ರೀಟ್ ಮಾಡೋದು, ಅವರ ಜೊತೆ ಹೇಗೆ ವ್ಯವಹರಿಸ್ತಾರೋ ಜನ, ಅದು ಸಹ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಜಾತಿ, ಲಿಂಗ, ಜೆಂಡರ್ ಇರಬಹುದು, ಕಾಸ್ಟ್ ಇರಬಹುದು, ಪ್ರಾದೇಶಿಕತೆ, ರೀಜನಲಿಸಮ್, ನಾನು ಈ ರಾಜ್ಯದವ ಅವ್ರು ಆ ರಾಜ್ಯದವರು, ಬಡವ ಬಲ್ಲಿದ, ರಿಚ್ ಇರಬಹುದು, ಪುವರ್, ಇವೆಲ್ಲವೂ ಸಹ ಸಮಾಜದಲ್ಲಿ ಈ ರೀತಿಯ ಒಂದು ಸ್ಟ್ರಾಟಿಫಿಕೇಶನ್ ಸ್ತರಗಳನ್ನ ನಿರ್ಮಿಸ್ತಾ ಹೋಗತ್ತೆ. ಕೊನೆಗೆ ಅದು ಸಮಾಜದ ಮೇಲೆ ಒಂದು ದೊಡ್ಡ ಪ್ರಭಾವವನ್ನ ಬೀಳತ್ತೆ. ಅದರಲ್ಲೇ ನಾವು ಕಾಸ್ಟ್ ಸಿಸ್ಟಮ್, ಜಾತಿ ಪದ್ಧತಿಯಿಂದ ಅಸ್ಪೃಶ್ಯತೆ, ಅನ್ಟಚಬಿಲಿಟಿ ಬಂದಿರೋದನ್ನ ಕಾಣಬಹುದು. ಇವ್ರು ಕೆಳಜಾತಿಯವರನ್ನು ಮುಟ್ಲೂ ಸಹಬಾರದು ಅನ್ನೋ ಒಂದು ಅತ್ಯಂತ ಹೀನಾಯವಾಗಿರುವಂತಹ ಮಾನಸಿಕತೆಯನ್ನ ಜನರು ಹೊಂದ್ತಾ ಇದ್ರು. ಈಗಲೂ ಸಹ ಬಹಳಷ್ಟು ಕಡೆ ನೀವು ನೋಡ್ತಾ ಇರಬಹುದು. ಅದಕ್ಕೆ ಹೇಳೋದೇನು, ನಾವೆಲ್ಲರೂ ಮನುಷ್ಯರು, ಎಲ್ಲರೂ ಸಹ ಅಷ್ಟೇ ಅರ್ಹರಾಗಿದ್ದೇವೆ ಈ ಭೂಮಿಯಲ್ಲಿ ಬದುಕಲಿಕ್ಕೆ, ಈ ಭೂಮಿಯ ನೀರನ್ನ ಕುಡಿಲಿಕ್ಕೆ. ಯಾವ ನೇಚರು ನಮ್ಮ ಜೊತೆ ಭೇದ ಭಾವ ಮಾಡಲ್ವೋ, ನಾವ್ಯಾಕೆ ನಮ್ಮ ಮಧ್ಯೆ ಭೇದ ಭಾವವನ್ನ ಮಾಡ್ಕೊಳ್ಬೇಕು? ನೀವೆಲ್ಲರೂ ಮುಂದೆ ಭವಿಷ್ಯ ಭಾರತವನ್ನ ನಿರ್ಮಿಸ್ತೀರಾ. ಹೀಗಾಗಿ ಪ್ರತಿಯೊಬ್ಬರನ್ನೂ ಸಹ ರೆಸ್ಪೆಕ್ಟ್ ನಿಂದ ಕಾಣಿ, ಪ್ರತಿಯೊಬ್ಬರನ್ನೂ ಸಹ ಗೌರವಿಸಿ. ಪ್ರತಿಯೊಬ್ಬರದ್ದು ಸಹ ಒಂದೊಂದು ಜೋನ್ ಇರತ್ತೆ, ಅದಕ್ಕೋಸ್ಕರ ನೀವು ರೆಸ್ಪೆಕ್ಟ್ ಅನ್ನ ಕೊಡಬೇಕಾಗತ್ತೆ. ಈ ಅನ್ಟಚಬಿಲಿಟಿಯಿಂದ ಭಾರತದ ಒಂದು ದೊಡ್ಡ ಸೆಕ್ಷನ್ನಿಗೆ ಯಾವುದೇ ರೀತಿಯ ಎಜುಕೇಶನ್ ಸಿಗ್ತಾ ಇರಲಿಲ್ಲ, ಯಾವುದೇ ರೀತಿಯ ಕೆಲಸ ಸಿಗ್ತಾ ಇರಲಿಲ್ಲ, ಅವರಿಗೆ ದೇವಸ್ಥಾನಗಳಿಗೆ ಪ್ರವೇಶ ಸಿಗ್ತಾ ಇರಲಿಲ್ಲ. ಹೀಗಾಗಿ ಗೌರ್ಮೆಂಟ್ ಹೇಳತ್ತೆ, ಈ ರೀತಿ ಆದ್ರೆ ದೇಶ ನಡೆಯಲ್ಲ. ಅವರಿಗೋಸ್ಕರ ಕಾನೂನುಗಳನ್ನ ತೆಗೆದುಕೊಂಡು ಬರುತ್ತೆ. ಸೆಕ್ಷನ್ 17 ಏನ್ ಹೇಳತ್ತೆ, ಅಸ್ಪೃಶ್ಯತೆ ಒಂದು ಅಪರಾಧ ಅಂತ ಹೇಳುತ್ತೆ. ಅದಾದ ಮೇಲೆ ನಿಷೇಧ ಮಾಡಿದೆ. ಎಲ್ಲರಿಗೂ ವಿಶೇಷ ಸೌಲಭ್ಯ, ರಿಸರ್ವೇಶನ್ ಇರಬಹುದು, ಈ ರೀತಿಯ ಸ್ಪೆಷಲ್ ಫೆಸಿಲಿಟೀಸ್ಗಳನ್ನ ಕೊಟ್ಟಿದೆ. ಕಾಯ್ದೆಗಳನ್ನ ತೆಗೆದುಕೊಂಡು ಬಂದಿದೆ. 1955 ಇರಬಹುದು, 1976 ಇರಬಹುದು, ಸಿಟಿಜನ್ಸ್ ರೈಟ್ಸ್ ಪ್ರೊಟೆಕ್ಷನ್ ಆಕ್ಟ್, ಹಾಗೆ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಸ್ವಾಮಿ ವಿವೇಕಾನಂದರ್ ಇರಬಹುದು, ರಾಜಾರಾಮ್ ಮೋಹನ್ ರಾಯ್, ಭಾರತದ ಬಹಳಷ್ಟು ಸೋಷಿಯಲ್ ರಿಫಾರ್ಮರ್ಸ್, ಸಮಾಜ ಸುಧಾರಕರು ಇದಕ್ಕೋಸ್ಕರ ಹೋರಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ದೇಶದಲ್ಲಿ ಶಿಕ್ಷಣ ಹೆಚ್ಚಾದಾಗೆ ಈ ಪ್ರಾಬ್ಲಮ್ ಸಹ ಎಂಡ್ ಆಗತ್ತೆ. ಲಾಸ್ಟ್ ಚಾಪ್ಟರ್, ಇಂಡಿಯಾ ಜಿಯೋಗ್ರಫಿಕಲ್ ಪೊಸಿಷನ್, ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು. ಭಾರತ ಎಲ್ಲಿದೆ? ಭಾರತ ಒಂದು ಉಪಖಂಡ ಅಂತ ಕರಿತೇವೆ, ಸಬ್ ಕಾಂಟಿನೆಂಟ್. ಯಾಕಂದ್ರೆ ಭಾರತ ತನ್ನಲ್ಲೇ ಒಂದು ರೀತಿಯ ಖಂಡದ ರೀತಿ ಇದೆ. ಬಹಳಷ್ಟು ವೇಷ, ಭಾಷೆ ಎಲ್ಲ ಸಹ ಡಿಫ್ರೆಂಟ್ ಆಗಿರುವಂತಹದ್ದು. ಹೀಗಾಗಿ ಒಂದು ಸಬ್ ಕಾಂಟಿನೆಂಟ್. ಇವುಗಳಲ್ಲಿ ಭಾರತ ಎಲ್ಲಿಂದ ಎಲ್ಲಿಯವರೆಗಿದೆ, ನಾರ್ತ್ ಹಾಗೆ ಈಸ್ಟ್, ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಭಾರತ ಉತ್ತರ ಮತ್ತೆ ಪೂರ್ವ ಗೋಳಾರ್ಧದಲ್ಲಿ ಬರುವಂತಹದ್ದಾಗಿದೆ. ಹೀಗಿರಬೇಕಾದ್ರೆ ನಿಮಗೆ ಮ್ಯಾಪ್ ವರ್ಕ್ ನಲ್ಲಿ ಇಂದಿರಾ ಕೋಲ್ ಪಾಯಿಂಟ್ ಅನ್ನ ಕೇಳ್ತಾರೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ 23 ಡಿಗ್ರಿ 30 ಮಿನಿಟ್ಸ್ ನಾರ್ತ್, ಅದರ ಜೊತೆಗೆ 82 ಡಿಗ್ರಿ 30 ಮಿನಿಟ್ಸ್ ಪೂರ್ವ IST. ಇವೆಲ್ಲವೂ ಇಂಪಾರ್ಟೆಂಟ್ ಆಗಿರುವಂತಹದ್ದು ಮ್ಯಾಪ್ ನಲ್ಲಿ.
ಇಂದಿರಾ ಕೋಲ್, ಇಂದಿರಾ ಪಾಯಿಂಟ್, ಪಿಗ್ಮೆಲಿಯನ್ ಪಾಯಿಂಟ್ ಇರಬಹುದು, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಟ್ರಾಪಿಕ್ ಆಫ್ ಕ್ಯಾನ್ಸರ್, IST. ಇವುಗಳನ್ನ ನಾನು ನಿದ್ದೆಯಲ್ಲಿ ಕೇಳಿದ್ರು ಸಹ ನೀವು ಡ್ರಾ ಮಾಡಿ ತೋರಿಸ್ಬೇಕು. ಭಾರತಕ್ಕೆ ಲ್ಯಾಂಡ್ ಮುಖಾಂತರ 7 ಕಂಟ್ರೀಸ್ಗಳಿವೆ, ವಾಟರ್ ಮುಖಾಂತರ 2 ಕಂಟ್ರೀಸ್ಗಳಿವೆ. ಬಚ್ಪನ್ ಮೇ MBA ಇದರಲ್ಲೇ ಎಲ್ಲ ಕೀವರ್ಡ್ಸ್ಗಳು ಅಡಗಿವೆ. BA ಬಾಂಗ್ಲಾದೇಶ್, ಚೀನಾ, ಪಾಕಿಸ್ತಾನ್, ನೇಪಾಳ, ಮಯನ್ಮಾರ್, ಭೂತಾನ್, ಅಫ್ಘಾನಿಸ್ತಾನ್ ಇವೇ ಭಾರತದ ಸುತ್ತಮುತ್ತಲೂ ಇರುವಂತಹ ಕಂಟ್ರೀಸ್ಗಳಾಗಿವೆ. ಹಾಗೆ ವಾಟರ್ ಫ್ರಂಟಿಯರ್ಸ್ಗಳಲ್ಲಿ 2 ಕಂಟ್ರೀಸ್ ಬರುತ್ತೆ, ಒಂದು ಶ್ರೀಲಂಕಾ, ಮತ್ತೊಂದು ಯಾವುದಂತ ತಿಳಿಸಿ. 4 ಪ್ರಧಾನ ಭೂಸ್ವರೂಪಗಳು ಬರುತ್ತೆ. ಯಾವುದು? ನಾರ್ದರ್ನ್, ಉತ್ತರದಲ್ಲಿ ಮೌಂಟೇನ್ಸ್ಗಳು ಬರುತ್ತೆ. ಈ ಮೌಂಟೇನ್ಸ್ಗಳಲ್ಲಿ 4, ಒಂದು ಶಿವಾಲಿಕ್, ಪಾದ ಬೆಟ್ಟಗಳು, ಫುಟ್ ಹಿಲ್ಸ್ ಅಂತ ಕರೀತಾರೆ. ಇಲ್ಲೇ ಡೂನ್ಸ್ಗಳನ್ನು ಸಹ ನೋಡಬಹುದು, ಡೆಹ್ರಾಡೂನ್, ಈ ರೀತಿಯ ಡೂನ್ಸ್ಗಳು. ನೆಕ್ಸ್ಟ್ ಅದ್ರ ಮೇಲೆ ಹಿಮಾಚಲ್ ಬರುತ್ತೆ. ಇವು ಪ್ಯಾರಲಲ್, ಸಮಾನಾಂತರ ಪರ್ವತ ಶ್ರೇಣಿಗಳಾಗಿವೆ. ಹಿಲ್ ಸ್ಟೇಷನ್ಸ್ಗಳನ್ನ ನೀವು ಫೈಂಡ್ ಔಟ್ ಮಾಡಬಹುದು. ಹಿಲ್ ಸ್ಟೇಷನ್ಸ್ಗಳು ಯಾವುದು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಮಹಾ ಹಿಮಾಲಯ ಇದ್ರ ಮೇಲಿರುವಂತಹದ್ದು, ಇದನ್ನ ಹಿಮಾದ್ರಿ ಅಂತ ಸಹ ಕರೀತಾರೆ. ಹಿಮದಿಂದ ಆವೃತ, ಸ್ನೋ ದಿಂದ ಅಬೋರ್ಡ್ ಆಗಿರುವಂತಹದ್ದು. ಇಲ್ಲೇ ಮೌಂಟ್ ಎವರೆಸ್ಟ್, ಗಂಗೋತ್ರಿ ಎಲ್ಲ ಇವೆ. ಅದನ್ನ ದಾಟಿ ಟ್ರಾನ್ಸ್ ಹಿಮಾಲಯಾಸ್, ಹೊರ ಹಿಮಾಲಯ ಬರುತ್ತೆ. ಇಲ್ಲಿ K2 ಇರುವಂತಹದ್ದು. ಇದರ ಇಂಪಾರ್ಟೆನ್ಸ್ ಏನು? ಹಿಮಾಲಯ ನಮಗೆ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ಯಾವುದರಿಂದ? ಒಂದು ಆಕ್ರಮಣಗಳಿಂದ, ಬೇರೆ ದೇಶದ್ದು. ಹಾಗೆ ಸರ್ಬಿಯಾ ಕಡೆಯಿಂದ ಬರುವಂತಹ ಶೀತ ಗಾಳಿಗಳಿಂದ ರಕ್ಷಣೆಯನ್ನ ಕೊಡುತ್ತೆ. ಬಹಳಷ್ಟು ನದಿಗಳಿಗೆ ಬರ್ತ್ ಪ್ಲೇಸ್ ಆಗಿದೆ. ಟೂರಿಸಂ ಹಾಗೆ ರಿಲಿಜಿಯಸ್, ಧಾರ್ಮಿಕ ಸೆಂಟರ್ ಸಹ ಆಗಿದೆ. ಬಹಳಷ್ಟು ವಿರಳವಾಗಿರುವಂತಹ ಮೆಡಿಸಿನಲ್ ಪ್ಲಾಂಟ್ಸ್ಗಳು ಇಲ್ಲಿ ಸಿಗತ್ತೆ. ಅದಾದ್ಮೇಲೆ ಅದ್ರ ಕೆಳಗೆ ಬರುವಂತಹದ್ದು ನಾರ್ದರ್ನ್ ಗ್ರೇಟ್ ಪ್ಲೇನ್, ಉತ್ತರದ ಮಹಾ ಮೈದಾನಗಳು. ಇದು ಯಾವುದರಿಂದ ನಿರ್ಮಿತವಾಗಿದೆ? ಇಲ್ಲಿಂದ ಹರಿದು ಬರುವಂತಹ ನದಿಗಳು ಹೊತ್ತು ತರುವಂತಹ ಮಣ್ಣಿನಿಂದ ನಿರ್ಮಿತವಾಗಿದೆ. ಹೀಗಾಗಿ ಇದರಲ್ಲಿ 3, ಬಾಬರ್, ಬಂಗಾರ್, ಖದರ್ ಇವಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಬಟ್ ಸಂಚಯನ ಮೈದಾನ, ಮೆಕ್ಕಲು ಮಣ್ಣು, ಎಲುವಿಯಲ್ ಸಾಯಿಲ್ ಇಂಪಾರ್ಟೆಂಟ್ ಆಗತ್ತೆ. ಥರ್ಡ್ ಒನ್ ಪರ್ಯಾಯ ಪ್ರಸ್ಥಭೂಮಿ, ಪೆನಿನ್ಸುಲಾರ್ ಪ್ಲಾಟೋ, ಅತ್ಯಂತ ಹಿಂದಿಂದಾಗಿದೆ, ಟ್ರಯಾಂಗುಲರ್ ಶೇಪ್ ನಲ್ಲಿದೆ. ಉತ್ತರದ ಕೇಂದ್ರ ಪ್ರಸ್ಥಭೂಮಿ ಅಂತ ಕರಿತೇವೆ. ಸದರ್ನ್ದಲ್ಲಿ ದಕ್ಕನ್ ಪ್ಲಾಟೋ ಅಂತ ಕರಿತೇವೆ. 2 ನರ್ಮದಾ ನದಿ ಮೇಲೆ ಇರುವಂತಹದ್ದು ಉತ್ತರದಾಗತ್ತೆ, ನಾರ್ತ್. ಅದ್ರ ಕೆಳಗಿರುವಂತಹದ್ದು ಸೌತ್ ಆಗಿದೆ. ಮಿನರಲ್ಸ್ಗಳಿರುವುದರಿಂದ ಖನಿಜಗಳು ಹೇರಳವಾಗಿವೆ, ವೆರಿ ಇಂಪಾರ್ಟೆಂಟು. ಕೋಸ್ಟಲ್ ಪ್ಲೇನ್ಸ್, 2 ಕೋಸ್ಟಲ್ ಪ್ಲೇನ್ಸ್ಗಳಿವೆ, ಒಂದು ಪಶ್ಚಿಮ ಮತ್ತೊಂದು ಪೂರ್ವ. ಪಶ್ಚಿಮ ಕರಾವಳಿ ಹಾಗೆ ಪೂರ್ವ ಕರಾವಳಿ, ವೆಸ್ಟ್ ಕೋಸ್ಟ್ ಮತ್ತೆ ಈಸ್ಟ್ ಕೋಸ್ಟ್. ವೆಸ್ಟ್ ಕೋಸ್ಟ್ ಅಲ್ಲಿ ಯಾವ್ದಾದ್ರು ಬರುತ್ತೆ? ರಾಜ್ಯಗಳಲ್ಲಿ ನೆನಪಲ್ಲಿಟ್ಕೊಳ್ಬೇಕು, ಗುಜರಾತ್, ಅದಾದ್ಮೇಲೆ ಯಾವುದು? ಕೊಂಕಣ, ಕೆನರಾ, ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಕೆನರಾ ಆದ್ಮೇಲೆ ಮತ್ತೊಂದು ಕೆಳಗೆ ಬರುತ್ತೆ, ಯಾವುದು? ಕೇರಳಕ್ಕೆ ಸಂಬಂಧಿಸಿರುವಂತಹದ್ದು. ತಿಳಿಸ್ತಾ ಹೋಗಿ. ನೆಕ್ಸ್ಟ್ ಈ ಸೈಡ್, ತಮಿಳುನಾಡಿನ ಸೈಡ್ ನಲ್ಲಿ 2 ಬರುತ್ತೆ, ಕೊರಮಂಡಲ್ ಕೋಸ್ಟು, ಮತ್ತೊಂದು ಉತ್ಕಲ್ ತೀರ. ಹಾಗೆ ಕೇರಳದ್ದು ಮಲ್ಬಾರ್ ಆಗಿರುವಂತಹದ್ದು. ದ್ವೀಪಗಳನ್ನು ಸಹ ನಾವು ನೋಡಬಹುದು. ಅಂಡಮಾನ್ ನಿಕೋಬಾರ್ ಒಂದು ಕಡೆ ಇದೆ, ಮತ್ತೊಂದು ಕಡೆ ಲಕ್ಷದ್ವೀಪ ಇದೆ. ಸೊ ಸಿಂಪಲ್, ಆಸಮ್ ಬ್ಲಾಸಮ್ ಮಕ್ಕಳೇ. ಯಾಕಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ 5 ಚಾಪ್ಟರ್ಸ್ಗಳನ್ನ 30 ನಿಮಿಷದಲ್ಲಿ ಮುಗಿಸಿದ್ದೇವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಂತಹದೇ ಕ್ವಾಲಿಟಿ ಕಂಟೆಂಟ್ಗೋಸ್ಕರ ಸಿ ಯು ಸೂನ್, ಟೇಕ್ ಕೇರ್, ಬೈ ಬಾಯ್.